ಟ್ರೇಡಿಂಗ್ ಜಗತ್ತಿಗೆ ಸ್ವಾಗತ. ನೋಡಿ, ನಾವಿಲ್ಲಿ ಭವಿಷ್ಯ ಹೇಳೋಕೆ ಬಂದಿಲ್ಲ, ಅಥವಾ ಒಂದೇ ದಿನದಲ್ಲಿ ಹೇಗೆ ಶ್ರೀಮಂತರಾಗೋದು ಅಂತ ಹೇಳೋಕು ಬಂದಿಲ್ಲ. ನಾವು ಮಾತಾಡೋದು ಒಂದೇ ಒಂದು, ಆದರೆ ಅತೀ ಮುಖ್ಯವಾದ ವಿಷಯದ ಬಗ್ಗೆ, ಅದು ಬದುಕುಳಿಯೋದು. ಯಾಕೆಂದ್ರೆ ಟ್ರೇಡಿಂಗ್ನಲ್ಲಿ ನಮ್ಮ ಮೊದಲ ಗುರಿ ದುಡ್ಡು ಮಾಡೋದಲ್ಲ, ಬದಲಿಗೆ ಮಾರುಕಟ್ಟೆಯಲ್ಲಿ ನಮ್ಮನ್ನು ನಾವು ಉಳಿಸ್ಕೊಳ್ಳೋದು. ಬನ್ನಿ, ಇದ್ರ ಬಗ್ಗೆನೇ ಇವತ್ತು ಮಾತಾಡೋಣ. ಇದ್ರ ಬಗ್ಗೆ ಯೋಚನೆ ಮಾಡಿದಿರಾ? ಜನ ಎಷ್ಟೊಂದು ಕನಸು ಆಸೆ ಇಟ್ಕೊಂಡು ಟ್ರೇಡಿಂಗ್ಗೆ ಬರ್ತಾರೆ, ಆದರೆ ಕೆಲವೇ ತಿಂಗಳಲ್ಲಿ ಅವರ ಹೆಸರೇ ಕೇಳಿಸಲ್ಲ. ಯಾಕೆ ಹೀಗಾಗುತ್ತೆ? ನಿಜ ಹೇಳಬೇಕಂದ್ರೆ ಅವರಿಷ್ಟಪಟ್ಟು ಬಿಟ್ಟು ಹೋಗೋದಿಲ್ಲ, ಬದಲಿಗೆ ಮಾರುಕಟ್ಟೆ ಅವರನ್ನ ಆಚೆ ತಳ್ಳುತ್ತೆ. ಹೌದು, ಕಹಿಯಾದರೂ ಇದು ಸತ್ಯ. ಹೆಚ್ಚಿನವರು ಆಸಕ್ತಿ ಕಳೆದುಕೊಂಡು ಬಿಟ್ಟು ಹೋಗಲ್ಲ. ಅವರ ಟ್ರೇಡಿಂಗ್ ಅಕೌಂಟ್ ಖಾಲಿಯಾದಾಗ, ಮಾನಸಿಕವಾಗಿ ಸೋತು ಹೋದಾಗ ಅವರನ್ನ ಬಲವಂತವಾಗಿ ಆಟದಿಂದ ಹೊರಹಾಕಲಾಗುತ್ತೆ. ಯಾಕಂದ್ರೆ ಅವರು ಗೆಲ್ಲೋದನ್ನ ಕಲಿಯೋಕ್ಕೂ ಮುಂಚೆ ಬದುಕುಳಿಯೋದನ್ನ ಕಲಿಯೋದ್ರಲ್ಲಿ ಸೋತಿರ್ತಾರೆ. ಟ್ರೇಡಿಂಗ್ನಲ್ಲಿ ಸೋಲು ಗೆಲುವಿನ ಮಧ್ಯ ಇರೋ ದೊಡ್ಡ ವ್ಯತ್ಯಾಸ ಶುರುವಾಗೋದೇ ನಮ್ಮ ಮನಸ್ಥಿತಿಯಿಂದ. ಅಂದ್ರೆ ನಾವು ಮಾರುಕಟ್ಟೆಯನ್ನ ಒಬ್ಬ ಜೂಜುಗಾರನ ಥರ ನೋಡ್ತೀವಾ ಅಥವಾ ಒಬ್ಬ ಪ್ರೊಫೆಷನಲ್ ಥರ ನೋಡ್ತೀವಾ ಅನ್ನೋದರ ಮೇಲೆ ಎಲ್ಲವೂ ನಿಂತಿದೆ. ಇಲ್ನೋಡಿ, ಇವೆರಡರ ಮಧ್ಯೆ ಆಕಾಶ ಭೂಮಿಯಷ್ಟು ವ್ಯತ್ಯಾಸ ಇದೆ. ಒಬ್ಬ ಜೂಜುಗಾರ ಪ್ರತಿ ಟ್ರೇಡ್ನಲ್ಲೂ ತಾನೇ ಸರಿ ಇರಬೇಕು ಅಂತ ಪ್ರಯತ್ನಿಸ್ತಾನೆ. ಮುಂದೇನಾಗತ್ತೆ ಅಂತ ಊಹೆ ಮಾಡಿ ಮಾರುಕಟ್ಟೆಯನ್ನೇ ಸೋಲಿಸಬೇಕು ಅಂತ ನೋಡ್ತಾನೆ. ಆದರೆ ಒಬ್ಬ ಪ್ರೊಫೆಷನಲ್ ಟ್ರೇಡರ್ ಆಟ ಆಡೋ ರೀತಿಯೇ ಬೇರೆ. ಅವರು ಪ್ರತಿ ಬಾರಿಯೂ ಸರಿ ಇರಬೇಕು ಅಂತ ಪ್ರಯತ್ನಿಸಲ್ಲ. ಬದಲಿಗೆ ತಮ್ಮ ಸ್ಟ್ರಾಟಜಿ ಕೆಲಸ ಮಾಡೋಕೆ ಸಾಕಷ್ಟು ಸಮಯ ಸಿಗೋವರೆಗೂ ಆಟದಲ್ಲಿ ಉಳಿದುಕೊಳ್ಳೋದ್ರ ಮೇಲೆ ಗಮನ ಕೊಡ್ತಾರೆ. ಅಂದ್ರೆ ಸ್ಥಿರತೆ ಮುಖ್ಯ, ಭವಿಷ್ಯ ನುಡಿಯೋದಲ್ಲ. ಆ ಜೂಜುಗಾರನ ಮನಸ್ಥಿತಿ ಇದೆಯಲ್ಲ, ಅದು ನಮ್ಮನ್ನ ಸುಲಭವಾಗಿ ಈ ಭಾವನಾತ್ಮಕ ಬಲೆಗಳಿಗೆ ಬೀಳಿಸುತ್ತೆ. ದುಡ್ಡು ಕಳ್ಕೊಂಡ ತಕ್ಷಣ ಅಯ್ಯೋ ಹೋಯ್ತಲ್ಲ ದುಡ್ಡು, ಅದನ್ನ ಈಗಲೇ ವಾಪಸ್ ತೆಗಿಬೇಕು ಅಂತ ಹಠ ಶುರುವಾಗುತ್ತೆ. ಇದನ್ನೇ ರಿವೆಂಜ್ ಟ್ರೇಡಿಂಗ್ ಅನ್ನೋದು. ಅಥವಾ ಒಂದು ದೊಡ್ಡ ಮೂವ್ ಮಿಸ್ ಆದಾಗ ಫೋಮೋ ಅಂದ್ರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅನ್ನೋ ಭಯ ಶುರುವಾಗಿ ತರಾತುರಿಯಲ್ಲಿ ಎಲ್ಲೋ ಒಂದು ಕಡೆ ಎಂಟ್ರಿ ತಗೊಳ್ತೀವಿ. ಆ ಕ್ಷಣಕ್ಕೆ ಇದೆಲ್ಲ ಸರಿ ಅನ್ಸಿದ್ರೂ ಕೊನೆಗೆ ಇದು ಇನ್ನಷ್ಟು ನಷ್ಟ ಮತ್ತು ಒತ್ತಡಕ್ಕೇನೆ ಕಾರಣವಾಗುತ್ತೆ. ಸರಿ, ಈಗ ನಾವು ಭಾವನೆಗಳನ್ನ ಬಿಟ್ಟು ಗಣಿತದ ಕಠೋರ ಸತ್ಯವನ್ನ ನೋಡೋಣ. ಯಾಕಂದ್ರೆ ಹೆಚ್ಚಿನ ಟ್ರೇಡರ್ಗಳ ಅಕೌಂಟ್ ಖಾಲಿಯಾಗೋದು ಇಲ್ಲೇ. ಇದು ಕೇವಲ ಅಂಕಿಸಂಖ್ಯೆಗಳ ಆಟ ಅಷ್ಟೇ. ನೋಡಿ, ಟ್ರೇಡಿಂಗ್ ಶುರು ಮಾಡೋಕೆ ಮುಂಚೆ ನಾವು ಹಾಕೋ ದುಡ್ಡಿನ ಬಗ್ಗೆ ನಮ್ಮ ಯೋಚನಾ ಲಹರಿಯನ್ನೇ ಬದಲಾಯಿಸಬೇಕು. ಅದು ಜೀವನದ ಉಳಿತಾಯ ಅಥವಾ ಸಾಲ ತಂದ ದುಡ್ಡಾಗಿರಬಾರ್ದು. ಅದನ್ನ ಒಂದು ಕೌಶಲ್ಯ ಕಲಿಯೋಕ್ಕೆ ನಾವು ಕೊಡ್ತಿರೋ ಒಂದು ಟ್ಯೂಷನ್ ಫೀ ಅಂತ ಅನ್ಕೋಬೇಕು. ಯಾವ ಹಣವನ್ನ ಕಳ್ಕೊಳ್ಳೋಕ್ಕೆ ನಾವು ಮಾನಸಿಕವಾಗಿ ಸಿದ್ಧರಾಗಿರ್ತೀವೋ ಅದನ್ನ ಮಾತ್ರ ಬಳಸಬೇಕು. ಈ ಟೇಬಲ್ನ ಒಮ್ಮೆ ಸರಿಯಾಗಿ ನೋಡಿ. ನೀವು 10% ನಷ್ಟ ಅನುಭವಿಸಿದ್ರೆ ಚೇತರಿಸ್ಕೊಳ್ಳೋಕೆ ನಿಮಗೆ ಸುಮಾರು 100% ಲಾಭ ಬೇಕು. ಓಕೆ, ಇದು ಅಷ್ಟೇನೂ ಕಷ್ಟವಲ್ಲ. ಆದರೆ ಒಂದು ವೇಳೆ ನಿಮ್ಮ ಅಕೌಂಟ್ನ 50% ಕಳ್ಕೊಂಡ್ರೆ ಏನಾಗತ್ತೆ? ಆಗ ನೀವು ಮೊದಲು ಇದ್ದ ಜಾಗಕ್ಕೆ ವಾಪಸ್ ಬರೋಕೆ ನಿಮಗೆ 100% ಲಾಭ ಬೇಕು. ಅಂದ್ರೆ ನಿಮ್ಮ ಹತ್ರ ಉಳಿದಿರೋ ದುಡ್ಡನ್ನ ಡಬಲ್ ಮಾಡಬೇಕು. ಯೋಚನೆ ಮಾಡಿ, ನೀವು ಹಳ್ಳಕ್ಕೆ ಎಷ್ಟು ಆಳವಾಗಿ ಬೀಳ್ತಿರೋ ಅದರಿಂದ ಮೇಲೆ ಬರೋದು ಅಷ್ಟೇ ಕಷ್ಟ ಆಗ್ತಾ ಹೋಗುತ್ತೆ. ಈ ಚಾರ್ಟು ಆ ಗಣಿತವನ್ನ ಇನ್ನಷ್ಟು ಸ್ಪಷ್ಟವಾಗಿ ತೋರಿಸುತ್ತೆ. ಎಡಗಡೆ ನೋಡಿ, ಪ್ರತಿ ಟ್ರೇಡ್ಗೂ 10% ರಿಸ್ಕ್ ತಗೊಳ್ಳೋ ಟ್ರೇಡರ್. ಸತತ 10 ನಷ್ಟಗಳ ನಂತರ ಅವರ ಅಕೌಂಟ್ ಬಹುತೇಕ ಖಾಲಿ. ನೆನ್ಪಿಡಿ, ಸತತ ನಷ್ಟಗಳು ಟ್ರೇಡಿಂಗ್ನಲ್ಲಿ ತುಂಬಾನೇ ಸಹಜ. ಈಗ ಬಲಗಡೆ ನೋಡಿ, ಪ್ರತಿ ಟ್ರೇಡ್ಗೂ ಕೇವಲ 1% ರಿಸ್ಕ್ ತಗೊಳ್ಳೋ ಟ್ರೇಡರ್. ಅದೇ 10 ನಷ್ಟಗಳ ನಂತರ ಅವರ ಅಕೌಂಟ್ನ ಬಹುಪಾಲು ಹಣ ಇನ್ನೂ ಹಾಗೇ ಇದೆ. ಅವರು ಇವತ್ತಿಗೂ ಆಟದಲ್ಲಿದ್ದಾರೆ. ಚಿಕ್ಕ ರಿಸ್ಕ್ ತಗೊಳ್ಳೋದು ಅಂದ್ರೆ ಹೆದರಿಕೆ ಅಲ್ಲ, ಅದು ಜಾಣತನ. ಪ್ರಾಕ್ಟೀಸ್ ಅಕೌಂಟ್ನಿಂದ ನಿಜವಾದ ಹಣದ ಅಕೌಂಟ್ಗೆ ಬಂದಾಗನೇ ಅಸ್ಲಿ ಪರೀಕ್ಷೆ ಶುರುವಾಗೋದು. ಚಾರ್ಟ್ಸ್ ಎಲ್ಲ ಒಂದೇ ರೀತಿ ಇರುತ್ತೆ, ಆದರೆ ನಮ್ಮ ಮನಸ್ಸು ಮಾತ್ರ ಸಂಪೂರ್ಣವಾಗಿ ಬದಲಾಗಿರುತ್ತೆ. ಡೆಮೋ ಅಕೌಂಟ್ಗಳು ರೂಲ್ಸ್ ಕಲಿಯೋಕೆ, ಸ್ಟ್ರಾಟಜಿ ಪ್ರಾಕ್ಟೀಸ್ ಮಾಡೋಕೆ ಒಳ್ಳೆಯದು. ಆದರೆ ನೀವು ನಿಜವಾದ ಹಣ ಹಾಕಿದಾಗ ಮಾರುಕಟ್ಟೆಯ ಪ್ರತಿಯೊಂದು ಸಣ್ಣ ಪುಟ್ಟ ಚಲನೆಯೂ ನಮ್ಮ ಎದೆ ಬಡಿತವನ್ನ ಹೆಚ್ಚು ಮಾಡುತ್ತೆ. ಎಂಟ್ರಿ ತಗೊಳ್ಳೋಕೆ ಹಿಂಜರಿತ, ಸ್ಟಾಪ್ ಲಾಸ್ ತಾಗುತ್ತೇನೋ ಅನ್ನೋ ಭಯ, ಅಥವಾ ಸ್ವಲ್ಪ ಲಾಭ ಬಂದ ತಕ್ಷಣ ಹೊರ ಬಂದ್ಬಿಡೋ ತರಾತಿರಿ. ನೋಡಿ, ಡೆಮೋ ಅಕೌಂಟ್ ನಿಮ್ಮ ಟೆಕ್ನಿಕ್ ಸರಿ ಮಾಡೋಕೆ, ಆದರೆ ಲೈವ್ ಟ್ರೇಡಿಂಗ್ ನಿಮ್ಮ ಮನಸ್ಸನ್ನ ತರಬೇತಿ ಮಾಡೋಕೆ, ಬದುಕುಳಿಯೋಕೆ ಇವೆರಡೂ ಬೇಕು. ಸರಿ, ಇಷ್ಟೊತ್ತು ನಾವು ಸಮಸ್ಯೆಗಳ ಬಗ್ಗೆ ಮಾತಾಡಿದ್ವಿ. ಈಗ ಪರಿಹಾರದ ಕಡೆಗೆ ಹೋಗೋಣ. ಬದುಕುಳಿಯೋ ಟ್ರೇಡರ್ ಆಗೋಕ್ಕೆ ಒಂದು ಸ್ಪಷ್ಟವಾದ ಕಾರ್ಯರೂಪಕ್ಕೆ ತರಬಹುದಾದ ಪ್ಲಾನ್ ಮಾಡೋದು ಹೇಗೆ ಅಂತ ನೋಡೋಣ. ಈ 3 ಹಂತಗಳನ್ನು ಅನುಸರಿಸಿದ್ರೆ ಒಂದು ಗಟ್ಟಿಯಾದ ಪ್ಲಾನ್ ರೆಡಿಯಾಗತ್ತೆ.
ಮೊದಲನೇದಾಗಿ, ಒಟ್ಟಾರೆಯಾಗಿ ಎಷ್ಟು ಹಣವನ್ನು ರಿಸ್ಕ್ ಮಾಡಲು ಸಿದ್ಧರಿದ್ದೀರಿ ಮತ್ತು ಪ್ರತಿ ಟ್ರೇಡ್ಗೂ ಎಷ್ಟು % ರಿಸ್ಕ್ ತಗೊಳ್ತೀರಿ ಅನ್ನೋದನ್ನ ನಿರ್ಧಾರ ಮಾಡಿ. ಎರಡನೆಯದು, ನಿಮ್ಮ ಎಂಟ್ರಿ, ಎಕ್ಸಿಟ್ ಮತ್ತು ಸ್ಟಾಪ್ ಲಾಸ್ಗೆ ನಿಖರವಾದ ರೂಲ್ಸ್ಗಳನ್ನ ಬರೆದಿಟ್ಕೊಳ್ಳಿ. ಮೂರನೇದಾಗಿ, ಒಂದಾದ ಮೇಲೆ ಒಂದು 3 ಅಥವಾ 5 ನಷ್ಟಗಳಾದರೆ ಏನ್ ಮಾಡಬೇಕು ಅಂತ ಮೊದಲೇ ಪ್ಲಾನ್ ಮಾಡಿ. ಬಹುಶಃ ಒಂದು ಬ್ರೇಕ್ ತಗೋಬಹುದು. ಈ ಪ್ಲಾನ್ ನಮ್ಮನ್ನ ಭಾವನೆಗಳ ಆಧಾರದ ಮೇಲೆ ಟ್ರೇಡ್ ಮಾಡೋದ್ರಿಂದ ತಡೆಯುತ್ತೆ. ನೀವೊಂದು ಸ್ಟ್ರಾಟಜಿ ಮಾಡ್ಕೊಂಡಿದ್ರಿ ಅಂತಿಟ್ಕೊಳ್ಳಿ, ಅದರ ಮೇಲೆ ನಂಬಿಕೆ ಬರೋದು ಹೇಗೆ? ಉತ್ತರ ಸರಳ: ಡೇಟಾದಿಂದ. ನಿಮ್ಮ ಸ್ಟ್ರಾಟಜಿಯನ್ನ ಕನಿಷ್ಠ 100 ಬಾರಿ ಪರೀಕ್ಷೆ ಮಾಡಿ. ಇದನ್ನು ನೀವು ಹಳೆ ಚಾರ್ಟ್ಸ್ ಬಳಸಿ, ಅಂದರೆ ಬ್ಯಾಕ್ ಟೆಸ್ಟಿಂಗ್ ಮೂಲಕ ಮಾಡ್ಬೋದು, ಅಥವಾ ತುಂಬಾ ಕಡಿಮೆ ಹಣದಿಂದ ಲೈವ್ ಆಗಿ, ಅಂದರೆ ಫಾರ್ವರ್ಡ್ ಟೆಸ್ಟಿಂಗ್ ಮೂಲಕನೂ ಮಾಡ್ಬೋದು. ಈ ಡೇಟಾ ನಿಮಗೆ ಸತತ ನಷ್ಟಗಳು ಸಹಜ ಅನ್ನೋದನ್ನ ತೋರಿಸುತ್ತೆ, ಜೊತೆಗೆ ನಿಮ್ಮ ಸ್ಟ್ರಾಟಜಿ ಮೇಲೆ ವಿಶ್ವಾಸವನ್ನು ಕೊಡುತ್ತೆ. ಕೊನೆಯದಾಗಿ ಒಂದು ವಿಷಯ ನೆನಪಿಡಿ: ದೀರ್ಘಕಾಲದ ವಿಜೇತರು ಅಂದ್ರೆ ಯಾವತ್ತೂ ಸೋಲದವರಲ್ಲ. ಅವರು ಸರಿಯಾಗಿ ಸೋಲುವುದನ್ನು ಕಲಿತವರು. ಅಂದ್ರೆ ಚಿಕ್ಕದಾಗಿ, ನಿಯಂತ್ರಿತವಾಗಿ ಮತ್ತು ತಮ್ಮ ಮನಸ್ಸಿನ ನಿಯಂತ್ರಣ ಕಳೆದುಕೊಳ್ಳದೆ. ಹಾಗಾಗಿ ನಿಮ್ಮ ಮನಸ್ಥಿತಿಯನ್ನ ಸರಿಪಡಿಸಿಕೊಳ್ಳಿ, ನಿಮ್ಮ ರಿಸ್ಕ್ ಅನ್ನು ಗಣಿತದ ಪ್ರಕಾರ ನಿಭಾಯಿಸಿ ಮತ್ತು ಒಂದು ಸ್ಪಷ್ಟವಾದ ಪ್ಲಾನ್ ಅನ್ನು ಅನುಸರಿಸಿ. ಮೊದಲು ಬದುಕುಳಿರಿ, ಆಗ ಗೆಲ್ಲುವ ಅವಕಾಶ ಖಂಡಿತವಾಗಿಯೂ ಮತ್ತೆ ಸಿಕ್ಕೇ ಸಿಗುತ್ತೆ.